ನಿಧಿ ವಿಚಾರದಲ್ಲಿ ತುಂಬಾ ಆತರ ಮಾಡ್ತಾ ಇದೆ ಸರ್ಕಾರ ಅಂತ ಅಂದ್ರೆ ಬೇರೆ ಕಡೆ ಎಕ್ವಿಸಿಷನ್ಗೆ ಇಷ್ಟು ಉತ್ಸಾಹನ ಗಡಿಬಿಡಿಯನ್ನ ತೋರಿಸಿದ ಸರ್ಕಾರ ಈ ವಿಚಾರದಲ್ಲಿ ಮಾತ್ರ ಯಾಕೆ ಒಂದು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇಲ್ಲ? ಖಂಡಿತ ಅದನ್ನು ಸಹ ಎಲ್ಲ ಗಮನದಲ್ಲಿ ಇಟ್ಕೊಂಡೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಗಮನ ಹರಿಸ್ತಾರೆ. ಇಲ್ಲಿ ಒಂದು ಸ್ವಲ್ಪ ವಿರೋಧ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಜನತಾದಳ ಅಲ್ಲಿ ತಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಭಾಳ ಹೋರಾಟ ನಡೆಸೋಕೆ ಹೋಗ್ತಾ ಇದ್ದಾರೆ. ಅದರಿಂದ ಈ ಥರ ಗೊಂದಲ ಆಗ್ತಾ ಇದೆ. ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡದೇ ಇದ್ದಿದ್ರೆ ಬಹುಶಃ ಇದೇನು ಅದು ಇಶ್ಯೂ ಆಗ್ತಿರ್ಲಿಲ್ಲ, ಸಮಾಧಾನವಾಗಿ ಹೋಗ್ತಿತ್ತು. ಗಟ್ಟಿ ಆಗಲ್ಲ, ಗಟ್ಟಿ ಏನೂ ಆಗಲ್ಲ. ಹಳೆ ಮೈಸೂರಿನಲ್ಲೂ ಆಗಲ್ಲ, ರಾಮನಗರದಲ್ಲೂ ಆಗಲ್ಲ. ಸೊ ಬಹುಶಃ ಇವತ್ತು-ನಾಳೆಯಲ್ಲಿ ಇದಕ್ಕೆ ಒಂದು ಸೂಕ್ತವಾದಂಥ ರೈತರ ಪರವಾಗಿ ರೈತರಿಗೆ ಇಲ್ಲಿ ಬಹುತೇಕ 70-80% ರೈತರು ಪರವಾಗೇ ಇದ್ದಾರೆ. ಒಂದಷ್ಟು ಜನ ಬಂದಿಲ್ಲ. ಇವತ್ತು ರೆಡ್ ಝೋನ್ ಏನಿದೆ ಅದನ್ನಂತೂ ಓಪನ್ ಮಾಡಲಿಕ್ಕಾಗಲ್ಲ. ಇವತ್ತು ರೆಡ್ ಝೋನ್ನ ಈಗ ಯಾಕೆ ರೈತರು ಮುಂದೆ ಬರ್ತಾ ಇದ್ದಾರೆ ಕೆಲವರು ಅಂದರೆ, ರೆಡ್ ಝೋನ್ ಇದ್ದು ತೊಂದರೆ ಆಗ್ತಾ ಇರೋ ಬದಲು ಇದನ್ನು ಅಕ್ವಿಷನ್ ಮಾಡಿ ಟೌನ್ಶಿಪ್ ಮಾಡಿದ್ರೆ ನಮಗೆ 1 to 4-5 ಬಾರಿ ಹಣ ಬರ್ತಾ ಇದೆ, ಅನುಕೂಲ ಆಗುತ್ತೆ. ಅದನ್ನೇನಾದ್ರು ಟೌನ್ಶಿಪ್ ಮಾಡಲಿಲ್ಲ ಅಂದರೆ ರೆಡ್ ಝೋನಲ್ಲಿ ಅವ್ರಿಗೆ ಯಾವ ಥರದೂ ಉಪಯೋಗ ಆಗಲ್ಲ ಅನ್ನೋದು ಭಾಳಷ್ಟು ಜನ ರೈತರದಿದೆ. ಬಹುಶಃ ಇದು ನಿಮಗೆ ಗೊತ್ತಾಗುತ್ತೆ ಎಲ್ಲ ಸದ್ಯದಲ್ಲೇ. ಅದು ನಾನು ಆ ಮೀಟಿಂಗ್ನಲ್ಲಿ ನಾನಿಲ್ಲ. ಮೀಟಿಂಗ್ನಲ್ಲಿ ಏನು ಚರ್ಚೆ ಆಯಿತು ಅಂತ ವಿಚಾರ ಗೊತ್ತಿಲ್ಲ. ಮುಖ್ಯಮಂತ್ರಿಯವರು ಅದ್ರ ಸಬ್ಜೆಕ್ಟ್ ಯಾರೋ ಕೊಟ್ಟಿದ್ದಾರೆ, ಆ ಸಬ್ಜೆಕ್ಟು ತಂದಿದ್ದಾರೆ, ಚರ್ಚೆ ಆಗಿದೆ. ತೀರ್ಮಾನ ಹೈಪವರ್ ಕಮಿಟಿ ಇದೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ, ಅಲ್ಲಿ ತೀರ್ಮಾನ ತಗೋತಾರೆ. ಅವ್ರ ಡಿಸ್ಕ್ರಿಷನರಿ ಅಲ್ವಾ, ಅಲೋಕೇಶನ್ ಕೊಡೋದು ಅವ್ರ ಡಿಸ್ಕ್ರಿಷನರಿ ಅಲ್ವಾ, ಮುಖ್ಯಮಂತ್ರಿಗಳ ತೀರ್ಮಾನ ಅಲ್ಲ. ಅದನ್ನು ನಾವು ಯಾರು ಮಾತನಾಡ್ತಕ್ಕಂಥದ್ದಕ್ಕೆ ಸೂಕ್ತ ಅಲ್ವಲ್ಲ. ವರ್ಚಸ್ಸಲ್ಲ, ಅದು ಜವಾಬ್ದಾರಿ. ಬೇರೆಯವರು ಕೊಡ್ತಾರೋ ಅವ್ರು ಇಟ್ಕೋತಾರೋ, ಬೇರೆಯವರು ಕೊಟ್ಟರು ಅವರು ಅದನ್ನು ವಿಶೇಷವಾಗಿ ಗಮನ ಹರಿಸ್ಬೇಕಾಗತ್ತೆ. ಸೊ ಅದು ಭಾಳ ಒಂದು ಹೊಸ ತೀರ್ಮಾನವನ್ನು ತಗೊಂಡಿದ್ದಾರೆ. ಅದರಿಂದ ಜನಕ್ಕೆ ಅನುಕೂಲ ಆಗುತ್ತೆ ಅಂತ. ನಾವು ಹಿಂದೆ ಅನೇಕ ವಿಚಾರದಲ್ಲಿ ನಾವು ಕುಮಾರಸ್ವಾಮಿ ಅವರಿದ್ದಾಗ ವಾಸ್ತವ್ಯ ಮಾಡಿ ಪ್ರಾರಂಭ ಮಾಡಿದ್ದಾಗಲಿ, ಸಾರ್ವಜನಿಕರು ಭೇಟಿ ಆಗಲಿ, ಅದೆಲ್ಲ ಭಾಳ ದಿವಸ ನಡ್ಕೊಂಬತ್ತು ಹಾಗಾಗಿ ಸ್ಲೋ ಆಯ್ತು ಅಷ್ಟೇ. ಬಟ್ ಇವರು ಮುಖ್ಯಮಂತ್ರಿಯಾಗಿ ಒಂದು ಹೊಸ ಇದನ್ನು ಜನರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದು ಬಹುಶಃ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ಅದನ್ನು ಯಾವ ರೀತಿ ಕೊಡ್ತಾರೆ ಅಂತ ಈ ಎಕ್ಸ್ಪೆನ್ಷನ್ನು ಮುಗಿದು ಎಲ್ಲ ಫೈನಲ್ ತೀರ್ಮಾನ ತಗೊಂಡಾಗ ಗೊತ್ತಾಗುತ್ತೆ. ಜಿ ಚಂದ್ರಶೇಖರ್ ಅವರು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅಧ್ಯಕ್ಷ ಆಗಿದ್ದಾಗ ಅಡ್ಮಿನಿ ಕಾರ್ಯಾಧ್ಯಕ್ಷರಾಗಿ ಭಾಳ ಒಳ್ಳೆಯ ಸಂಘಟನೆಯಲ್ಲಿ ಪಕ್ಷದ ಹಿಂದೆ ಪರಮೇಶ್ವರ್ ಅಧ್ಯಕ್ಷ ಆಗಿದ್ದಾಗಲೂ ಸಹ ರಾಹುಲ್ ಗಾಂಧಿಯವರ ಕಾರ್ಯಕ್ರಮಗಳಾಗಿರ್ಬೋದು, ಸೊ ಭಾರತ್ ಜೋಡೋ ವಿಚಾರ ಬಂದಾಗ ತುಂಬ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಅವರು 2ನೇ ಬಾರಿ ರಾಜ್ಯಸಭೆಗೆ ಮುಂದುವರಿಸೋದಕ್ಕೆ ನಮ್ಮ AICC ನಮ್ಮ ರಾಜ್ಯದ ಮುಖಂಡರೆಲ್ಲ ತೀರ್ಮಾನ. ಅವರು ಹಿನ್ನೆಲೆಯಾಗಿ ಮುಂದೆ ಬರದಲ್ಲೇ ಈ ರಾಜ್ಯದ ಪಕ್ಷವನ್ನು ಕಟ್ಟಲಿಕ್ಕೆ ಭಾಳಷ್ಟು ಅವ್ರದ್ದೇ ಆದಂಥ ಶ್ರಮ ಇದೆ. ಯಾರು ಅಧ್ಯಕ್ಷರಿದ್ದರು ಹಿಂದೆ ಪರಮೇಶ್ವರ್ ಜೊತೆಲಿ ಕೆಲಸ ಮಾಡಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ತುಂಬ ನಮ್ಮ ಸಿದ್ದರಾಮಯ್ಯನವರೇ ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗಾಗಿ ಬಹುಶಃ ಅವರ ಒಂದು ಕಮಿಟ್ಮೆಂಟು ಸರ್ಕಾರದಲ್ಲೂ ಸ್ವಲ್ಪ ಉಪಯೋಗ ಆಗಲಿ ಅಂತೇಳಿ ಪ್ರಧಾನ ಸಲಹೆಗಾರರಾಗಿ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ನಾನು ನಿಜವಾಗ್ಲೂ ಹಾರ್ಟ್ಲಿ ಸೊ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳೋದಕ್ಕಿಂತ ಮೊದಲಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇಂಥವರು ಯಾವುದೇ ಸರ್ಕಾರ ಒಳ್ಳೆ ಆಡಳಿತ ಕೊಡುತ್ತೆ ಅಂದಾಗ ಮುಖ್ಯಮಂತ್ರಿ ಸೆಕ್ರೆಟರಿಯೇಟು ಭಾಳ ಮುಖ್ಯ ಆಗುತ್ತೆ. ಕ್ಯಾಬಿನೆಟ್ ಎಷ್ಟು ಮುಖ್ಯನೋ ಮುಖ್ಯಮಂತ್ರಿ ಸೆಕ್ರೆಟರಿಯೇಟು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಮುಖ್ಯಮಂತ್ರಿ ಜೊತೆ ಇರ್ತಕ್ಕಂಥ ಒಂದು ವ್ಯವಸ್ಥೆನೂ ಸಹ ಅಷ್ಟೇ ಮುಖ್ಯ ಆಗುತ್ತೆ. ಆ ರೀತಿ ಒಂದು
GC ಚಂದ್ರಶೇಖರ್ ಅವ್ರನ್ನ ಪ್ರಧಾನ ಸಲಹೆಗಾರರಾಗಿ ಅವರ ಆಪ್ತ ವಲಯದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ನಮಗೆ ಒಳ್ಳೆ ಆಲೋಚನೆ ಇದೆ. ನಮ್ಮ ಮುಖ್ಯಮಂತ್ರಿಗಳು ಇನ್ನು ಉಳಿದಿರ್ತಕ್ಕಂಥ ಈ ಅವಧಿನಲ್ಲಿ ಮತ್ತೆ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರನ ತರೋವಂಥ ಎಲ್ಲ ಥರದ ಒಂದು ಸಿದ್ಧತೆಯನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಅನ್ನೋದು ಸೂಚನೆ ಕಾಣುತ್ತೆ.